देख रहे हैं KGN प्राइम न्यूज। ತೀರದಲ್ಲಿ ಮತ್ತೆ ಹರಿದು ರಕ್ತದೋಕುಳಿ ಮಾರಕಾಸ್ತ್ರದಿಂದ ಕೊಚ್ಚಿ ಹಂತಕ ಬಾಗಪ್ಪನ ಹತ್ಯೆ ಮಾಡಲಾಗಿದೆ। ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಘಟನೆ ನಡೆದಿದೆ। ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ ಹತ್ಯೆಯಾಗಿದೆ। ಭೀಮಾ ತೀರದಲ್ಲಿ ಮತ್ತೆ ಹರಿದಿದೆ ರಕ್ತದೋಕುಳಿ ಮಾರಕಾಸ್ತ್ರದಿಂದ ಕೊಚ್ಚಿ ಹಂತಕ ಬಾಗಪ್ಪನ ಹತ್ಯೆ ಮಾಡಲಾಗಿದೆ। ದೇಹವನ್ನ ಪೀಸ್ ಪೀಸ್ ಮಾಡಿ ಬರ್ಬರ ಹತ್ಯೆಯನ್ನ ಮಾಡಲಾಗಿದೆ। ಬಾಗಪ್ಪ ಹರಿಜನ ಹತ್ಯೆಗೆ ಈಗ ವಿಜಯಪುರ ಜನ ಬೆಚ್ಚಿ ಬಿದ್ದಿದ್ದಾರೆ। ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ। ಮನೆಯಿಂದ ಹೊರಬರ್ತಿದ್ದಂತೆ ಬಾಗಪ್ಪನನ್ನ ಕ್ರೂರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ। ರಾತ್ರಿ 8:50 ಸುಮಾರಿಗೆ ಹಂತಕರು ಕಗ್ಗೊಲೆ ನಡೆಸಿದ್ದಾರೆ। ಆರೋಪಿಗಳಿಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮುಂದುವರಿಸಲಾಗಿದೆ। ಎಎಸ್ಪಿ ರಾಮನಗೌಡ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿರುವಂತದ್ದು। ಬಾಗಪ್ಪನ 2 ಕೈ ಕಟ್ ಮಾಡಿರೋ ದುರುಳರು ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಆ ವಿಷುವಲ್ಸ್ ಅನ್ನ ನಾವು ನಿಮಗೆ ತೋರಿಸೋದಕ್ಕಾಗೋದಿಲ್ಲ। ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಆತನ ದೇಹವನ್ನ ಪೀಸ್ ಪೀಸ್ ಮಾಡಿದ್ದಾರೆ। ಆತನ 2 ಕೈಗಳನ್ನ ಕಟ್ ಮಾಡಿದ್ದಾರೆ ದುರುಳರು। ಬಾಗಪ್ಪ ಹಂತಕರಿಗಾಗಿ ಈಗ ಪೊಲೀಸರು ತಲಾಶ್ ನಡೆಸಿದ್ದಾರೆ। ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಸ್ತಿಗಾಗಿ ಈ ಹತ್ಯೆ ನಡೆದಿರಬಹುದು ಅಂತ ಶಂಕಿಸಲಾಗ್ತಾ ಇದೆ। ಬಟ್ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ।